ಕುಮಾರಣ್ಣವ್ರೆ, ನೀವು ಮದುವೆ ಮಾಡ್ಕ ಬಂದೇ ಇಲ್ಲ ರಾಧಿಕ್ ಅವ್ರನ್ನ ಮನೇಲಿ ಇಸ್ಕೊಳಕ್ ಆಯ್ತೇನ್ರಿ? ಅವಳು ಓದ್ಲು ಪುನಃ ಚಡ್ಡಿ ಇಟ್ಕೊಂಡಿ ರೋಡ್ಗ. ನಾಚಿಕೆ ಆಗ್ಬೇಕು ನಿಮ್ಗೆ ನಾಚಿಕೆ ಆಗ್ಬೇಕು. ಭಾವನಿ ತಾಯಿ ನಮ್ಮವ್ವ ಲಕ್ಷ್ಮೀ ದೇವಿ ಎಲ್ಲಿಂದ ತಂದ್ರು ನಿಂಗ ಶ್ವಾಸ ಅಂತ ನೀನ್ ಯೋಗ್ಯತೆಗೆ ಬೆಂಕಿ ಸಿಕ್ಕಾಕ. ಮಕ್ಕದಲ್ಲಿ ನೋಡು ಒಂಚೂರಾರು ನೆಗ್ಮಕ್ಕ ಇದ್ದದ ನೀನ್ ಹೆಂಗ್ಸಾಗಿ ನಿನ್ ಮಕ್ ಬೆಂಕಿ ಸಿಕ್ಕಾಕ ಎಂತ ನಂಗ ಜನ್ಮ ಕೊಟ್ಟೆವ ನೀನು. ನಿನ್ ಫಸ್ಟ್ ಹೊಡ್ದಾಕ್ಬಿಡ್ಬೇಕು ಮಂಡಿನ ಕೆಳಕ. ದೇಶಕ್ಕ ಏನ ಸ್ವಾತಂತ್ರ್ಯ ತಂದು ಕೊಟ್ಟನಂತ ಓಡಾಡ್ತಾ ಇದ್ದೀರಪ್ಪ. ಎಂಥ ಮಗನ ಜನ್ಮ ಕೊಟ್ರಿ? ಯಾರಪ್ಪನ ಮನೆ ಆಸ್ತಿ ಎಲ್ಲ ನೀವೇ ಪ್ರಧಾನಿಗಳಾದ್ರಿ, ನೀವೇ CM ಆದ್ರಿ, ನೀವೇ MLA ಗಳಾದ್ರಿ. ಎಲ್ಲಿ ಮಡಗ್ತೀರಿ ದುಡ್ಡು? ಬೇಕಾದಷ್ಟು ದುಡ್ಡು. ಅದೇನ್ ಮಾಡ್ತೀವಿ? ಕೊಬ್ಬು, ದುಡ್ಡನ್ ಕೊಬ್ಬು ಮದತ್ ಬಿಟ್ಟೈತ ನಿಮ್ಗ. ರೇವಣ್ಣ ಹೆಂಡತಿನಿ ಆಗಿದ್ರೆ ನೀವು, ಕುಮಾರಸ್ವಾಮಿ ಅವ್ರ ಅದ್ಕನಿ ಆಗಿದ್ರೆ ನೀವು. ಎಳಕ ಬಂದು ಮಗನ್ನ ಹೋಗ ಜೈಲ್ಗೆ ನೀನ್ ಮಾಡ್ರಿ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನ್ ಹೇಳ್ಬೋದೈತೆ ಇಲ್ವೋ? ಪ್ರಜ್ವಲ್ ಏನ್ ಶಿಕ್ಷೆ ಇರೋದು ಅಷ್ಟು ಹೆಣ್ಮಕ್ಳು ಹೋಗೋರಲ್ಲ ಅವ್ರಿಗೂ ಶಿಕ್ಷೆ ಆಗ್ಬೇಕು ಅಂತ ನಾನು ಅಂತೀನಿ. ಕುಮಾರಸ್ವಾಮಿ ಅವರೇ, ಅವತ್ ನೀವೇನಂದ್ರಿ? ನನ್ಗೂ ಅವ್ರಿಗೂ ಸಂಬಂಧ ಇಲ್ಲಪ್ಪ, ಅವರೇ ಬೇರೆ ಮನೆ ನಮ್ದೇ ಬೇರೆ ಮನೆ ಅಂದ್ರೆ ಹಂಗೆ ಇರ್ಬೇಕಾಯ್ತು ನೀವು. ನೀವ್ಯಾಕ್ರಿ ಇವರು ಸ್ಟ್ರೈಕ್ ಕೂತಿದ್ರಿ? ಏನು ನಮ್ಮ ಅಣ್ಣನ ಮಗ ದೊಡ್ಡ ಸಾಧನೆ ಮಾಡ್ಬಿಟ್ಟವನ, ಪ್ರಧಾನ ಮಂತ್ರಿ ಆಗ್ಬಿಟ್ಟವನ ಈ ಚಿಕ್ಕ ವಯಸ್ಸಿಗೆ, ಇಲ್ಲ ದೇಶಕ್ಕೊಂದು ಕೀರ್ತಿ ತಂದ್ಬಿಟ್ಟವನ, ಎಮ್ಮೆ ಪುತ್ರ ಅಂತ ಹೇಳಿ ಸ್ಟ್ರೈಕ್ ಮಾಡ್ತೀರಿ ಅಂದ್ರೆ ನಾಚಿಕೆ ಆಗ್ಬೇಕು ನೀವು. ನಿಮ್ಗೆ ನಾಚಿಕೆ ಆಗ್ಬೇಕು. ಯಾರಿಗೆ ಹೇಳಿ? ನಮ್ಮ ಕುಮಾರಸ್ವಾಮಿ ಅಣ್ಣವ್ರಿಗೆ ರೀ. ನಿಮ್ಗೆ ಮಗಳು ಇಸ ಅಂತ ಹೇಳ್ಬೇಕು, ನಿಮ್ಮ ಮಗನ್ಗೆ ತಾಯಿ ಅಂತಾರಾಗ್ಬೇಕು. ಎಲ್ರಿ ಬರುತ್ತೆ ಮಳೆ? ಎಲ್ಲಾಗುತ್ತೆ ಕಾಲಕ್ಕೆ ಮಳೆ? ನಿಮ್ಮಂತರಿಂದ ಬೇಸತ್ತು ಯೋಚನೆ ಮಾಡಿ ಮಳೆ ಉಯ್ಸಕತೆ ಆಗೋಯ್ತು ಇವಾಗ. ಏನಪ್ಪ ಇದು ಕರ್ಮ? ದೇಶಕ್ಕ ಏನ ಸ್ವಾತಂತ್ರ್ಯ ತಂದು ಕೊಟ್ಟನಂತ ಓಡಾಡ್ತಾ ಇದ್ದೀರಪ್ಪ. ಎಂಥ ಮಗನ ಜನ್ಮ ಕೊಟ್ರಿ? ಎಂಥ ಅಣ್ಣನ ಮಗನ ಜನ್ಮ ಕೊಟ್ರಿ ನೀವು? ಭಾವನಿ ತಾಯಿ ನಮ್ಮವ್ವ ಲಕ್ಷ್ಮೀ ದೇವಿ ಎಲ್ಲಿಂದ ತಂದ್ರು ನಿಂಗ ಶ್ವಾಸ ಅಂತ ನೀನ್ ಯೋಗ್ಯತೆಗೆ ಬೆಂಕಿ ಸಿಕ್ಕಾಕ. ಮಕ್ಕದಲ್ಲಿ ನೋಡು ಒಂಚೂರಾರು ನೆಗ್ಮಕ್ಕ ಇದ್ದದ ನೀನ್ ಹೆಂಗ್ಸಾಗಿ ನಿನ್ ಮಕ್ ಬೆಂಕಿ ಸಿಕ್ಕಾಕ. ಎಂತ ಮಗನ್ಗ ಜನ್ಮ ಕೊಟ್ಟೆವ ನಿನ್ ಫಸ್ಟ್ ಹೊಡ್ದಾಕ್ಬಿಡ್ಬೇಕು ಮಂಡಿನ ಕೆಳಕ. ಚೆನ್ನಾಗಿ ಊರಾಕ್ಬಿಡ್ಬೇಕು ನಿನ್ಗೆ. ಎಂತ ಮಗನು ಅಲ್ಲರಿ? ನಿನ್ ಒಬ್ಬ ತಾಯಿ ಆಗಿದ್ರ, ಸಮಾಜ ಸೇವಕಿ ಆಗಿದ್ರ, ರೇವಣ್ಣ ಹೆಂಡತಿನಿ ಆಗಿದ್ರ ನೀವು, ಕುಮಾರಸ್ವಾಮಿ ಅವ್ರ ಅದ್ಕನಿ ಆಗಿದ್ರ ನೀವು. ಎಳಕ ಬಂದು ಮಗನ್ನ ಹೋಗ ಜೈಲ್ಗೆ ನೀನ್ ಮಾಡ್ರಿ ಹಲ್ಕ ಕೆಲಸ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಅಂತ ನೀನ್ ಹೇಳ್ಬೋದೈತೆ ಇಲ್ವೋ? ಔತ್ಕ ತಿರ್ಗಡ್ದಯವ. ಯಾರಪ್ಪನ ಮನೆ ಆಸ್ತಿ ಎಲ್ಲ ನೀವೇ ಪ್ರಧಾನಿಗಳಾದ್ರಿ, ನೀವೇ CM ಆದ್ರಿ, ನೀವೇ MLA ಗಳಾದ್ರಿ. ಎಲ್ಲಿ ಮಡಗ್ತೀರಿ ದುಡ್ಡು? ಬೇಕಾದಷ್ಟು ದುಡ್ಡು. ಅದೇನ್ ಮಾಡ್ತೀವಿ? ಕೊಬ್ಬು, ದುಡ್ಡನ್ ಕೊಬ್ಬು ಮದತ್ ಬಿಟ್ಟೈತ ನಿಮ್ಗ. ಆ ಮದ ಏನ್ ಮಾಡುತ್ತೇಳಿ ಏನ್ ಬೇಕಾದ್ರೂ ಮಾಡ್ಸುತ್ತ. ಕರ್ಮ ಇವತ್ತು ಅನ್ಭೋಗ್ಸಿ. ನಿಜವಾಗ್ಲೂ ನಾಡಿನ ಜನ ನಮ್ಮ ಗೌಡ್ರಿಗೆ ಹೇಳ್ಕೈತೀನಿ, ಸ್ವಾಮಿ ಗೌಡ್ರುಗಳೇ, ಊರಿಗೊಬ್ಬ ಗೌಡ್ರ ಅವನು ಒಬ್ನೇ ಅಲ್ರಿ ದೊಣ್ಣ ನಾಯಕ. ಏನೋಳು ಹಾಸನಕ್ಕೆ ಅವನು ಒಬ್ನೇ ಅಲ್ಲ, ನೀವುಗಳಿದ್ದರಿ ಗೌಡ್ರುಗಳು. ನೀವ್ ಯೋಚನೆ ಮಾಡಿ ನೋಡಿ, ನಮ್ಮ ಹಳ್ಳಿಲಿ ಒಂದೇ ಒಂದು ಹುಡುಗಿನ ಮುಟ್ಬಿಟ್ರೆ ಸಾಕು, ಊರಿಂದ ಹೊರಗೆ ಹಾಕ್ಬಿಟ್ಟು ಬೈಸ್ಕಾರ ಹಾಕ್ಬಿಡ್ತೀವಿ. ಊರಿಂದ ಅನ್ನ ನೀರು ಏನು ಕೇಳಂಗಿಲ್ಲ, ಅವ್ರೇನ್ಗೂ ಕೊಡಂಗಿಲ್ಲ, ಅವ್ರಿಗೆ ನಮ್ಮ ಮಾತಾಡ್ಸಂಗಿಲ್ಲ. ಆ ಥರ ಬೈಸ್ಕಾರ. ಇದ್ರಲ್ಲಿ 3,000 ಹೆಣ್ಮಕ್ಳು ಅಂತ ಹೇಳ್ತಾವ್ರ ಜನ. ಆ ನ್ಯೂಸಲ್ಲೆಲ್ಲ ಬೆಳಿಗ್ಗೆ ಎದ್ದಿರ್ತಂದ್ರೆ ಅದೇ ನ್ಯೂಸು. ಆ 3,000 ಹೆಣ್ಮಕ್ಳನ್ನ ರೇಪ್ ಮಾಡ್ದಂತ ಇವ್ರನ್ನ ಅವ್ರ ಪರವಾಗಿ ನೀವು ಸ್ಟ್ರೈಕ್ ಮಾಡ್ತೀರಲ್ಲ ಪುಣ್ಯಾತಂಬ್ರ. ನೀವಾಗಿ ಗುರುಗಳೇ, ನೀವಾಗಿ ಗೌಡ್ರು, ನಾಡಗೌಡ ಕೆಂಪೇಗೌಡ್ರು. ಅವತ್ತಿನ ದಿನ ಊಟ ಇರ್ನಿಲ್ಲ ರೀ ಕೆಂಪೇಗೌಡ್ರಿಗೆ. ಉರುಳಿನ ಬೆಂಗ್ಳತ್ಕ ತಿನ್ಕೊಂಡು ಬೆಂಗಳೂರು ಕಳಿಸ್ದಂತ, ಬೆಂಗಳೂರನ್ನ ಸಾಕ್ದಂತ, ಬೆಂಗಳೂರನ್ನ ಉದ್ಧಾರ ಮಾಡ್ದಂತ, ರಾಜ್ಯವನ್ನು ಕಟ್ಟಾಡ್ದಂತ ಧೀಮಂತ ದೊರೆ ಮಿಸ್ಟರ್ ಕೆಂಪೇಗೌಡ್ರು. ಅವ್ರ ನಾಡಲ್ಲಿ ನೀವು ಹುಟ್ಟಿ ಅವ್ರ ತರ ದಕ್ಷತೆಗಿರ್ರಿ. ತಪ್ಪನ ಯಾವತ್ತಿದ್ರು ಕ್ಷಮಿಸಬಾರ್ದು. ತಪ್ಪು ತಪ್ಪೆ. ಕೆಂಪೇಗೌಡರು ತೀರ್ಮಾನ ಮಾಡ್ತಿರು, ಒಂದ್ ಬಿಡ್ತಿದ್ರು ಜನಕ್ಕ ತಪ್ಪು ಮಾಡ್ದವ್ರಿಗೆ. ಆ ತರ ನೀವಿರ್ಬೇಕ್ರಿ. ಅವನೊಬ್ನೇ ದೊಣ್ಣೆ ನಾಯಕನ ಗೌಡ್ರು. ನೋಡ್ರಿ, ಅವ್ರನ್ನ ಬಹಿಷ್ಕಾರ ಹಾಕಿ ಯಾವ್ದೇ ಕಾರಣಕ್ಕೂ ಮುಂದಿನ ರಾಜಕಾರಣಿಗಳು ಯಾರಿಗೂ ಟಿಕೆಟ್ ಕೊಡಬಾರ್ದು. ರೇವಣ್ಣಗಾಗಿರ್ಬೋದು, ಭವಾನಿಗಾಗಿರ್ಬೋದು, ಯಾರ್ಯಾರು ಸಪೋರ್ಟ್ ತಕೊಂಡ್ರು ಮನ್ಲಿ. ಆದ್ರೆ ನಾನು ಒಬ್ರಿಗೆ, ಅವ್ರ ಮನೆಯೊಳಗೆ ಒಬ್ರಿಗೆ ಗೌರವ ಕೊಡಕ್ ಇಷ್ಟಪಡ್ತೀನಿ. ಯಾರಿಗೆ? ಅನಿತಾ ಕುಮಾರಸ್ವಾಮಿ ಅವ್ರಿಗೆ. ಅವ್ರ ಮಗುನಂತ ಮನಸ್ಸು. ಅಂತ ಚಂದುಳ್ಳಿ ಹೆಂಗಸ್ಕ ನೀನು ಮೋಸ ಮಾಡ್ಬಿಟ್ಟು ಅವಳು ರೋಡಲ್ಲಿ ಕುಣಿಯೊಳಗೆ ಹೋಗಿ ತಾಲಿ ಕಟ್ಬಿಟ್ಟೆಲ್ಲ. ಹೋಗ್ಲಿ ನೀನು ಕುಮಾರಣ್ಣವ್ರೆ, ನೀವು ಮದುವೆ ಮಾಡ್ಕ ಬಂದೇ ಇಲ್ಲ ರಾಧಿಕ್ ಅವ್ರನ್ನ ಮನೇಲಿ ಇಸ್ಕೊಳಕ್ ಆಯ್ತೇನ್ರಿ? ಅವಳು ಓದ್ಲು ಪುನಃ ಚಡ್ಡಿ ಇಟ್ಕೊಂಡಿ ರೋಡ್ಗ. ನೀವು ಅವ್ರನ್ನ ಉಳಿಸ್ಕೊಂಡಿದ್ರ ದೇಶನ ಉಳಿಸ್ತೀನಿ ಅಂತ ಹೇಳ್ಬೋದಾಯ್ತು. ಅವಳೇ ಮನೆ ಒಳಗಿಲ್ಲ, ಒಡ್ಕನ್ಲು ದುಡ್ಡು ಓದ್ಲು ಮನೆಗ. ಇದು ಬೇಕಾಗಿತ್ತ? ಅವ್ರನ್ನ ಉಳಿಸ್ಕೊಂಡಿರೋರೆಲ್ಲ ನೀವು ಇವತ್ತು ಹೌದು ನ್ಯಾಯವಸ್ಥಾನ ಅನ್ಬೋದು, ನಿಮ್ಮ ಹತ್ರಲ್ಲೇ ನ್ಯಾಯ ಇಲ್ಲ. ಆ ಪಾಪ ಅನಿತಾ ಕುಮಾರಸ್ವಾಮಿ ಅವ್ರು ಅದನ್ನೆಲ್ಲ ಸಹಿಸ್ಕೊಂಡವ್ರೆ. ತಾಯಿ ನಿಂಗೊಂದು ನಮಸ್ಕಾರ ಕಣವ ಅನಿತಾ ತಾಯಿ. ನೀನು ಒಳ್ಳೆ ದೊಡ್ಡ ಮನ ಹೆಂಗ್ಸುಕವ ನೀನು. ಅವ್ರ ಮನೇಲಿ ನೀನೊಬ್ಬಳಿಗೆ ಟಿಕೆಟ್ ಕೊಡ್ಬೋದು, ಮುಂದಕ್ಕೆ MLA MP ಇನ್ಯಾರಿಗೂ ಕೊಡಬಾರ್ದಂತ ನನ್ನ ತೀರ್ಮಾನ. ಗೌಡ್ರುಗಳೇ, ನಂದೊಂದು ಮಾತು ಕೇಳಿ. ನೀವು ನಿಜವಾದಂತುವೆ ಒಳ್ಳೆ ತೀರ್ಮಾನ ತಗೊಳ್ಳೋರಾದ್ರ ಕುಮಾರಸ್ವಾಮಿ ಅವ್ರಿಗೂ ಪರವಾಗಿ ಹೋಗ್ಬೇಡಿ, ದಯವಿಟ್ಟು ನ್ಯಾಯಪರ ಬನ್ನಿ. ಆಮೇಲೆ
ಆಮೇಲೆ ಹೆಣ್ಮಕ್ಳ ಪರ ಮಾತಾಡ್ತೀನಿ ಅನ್ಕೋಬೇಡಿ. ಅವಳು ಹೆಣ್ಮಗಳು ಡಬಲ್ ಸ್ಟಾರ್ ಹೋಗಿ 3 ಸ್ಟಾರ್ ಆಗೋಕ್ಕೋಸ್ಕರ ಮೂದೇವಿ ಹೋಗ್ಬಿಟ್ಟು ತನ್ನ ಮುಖನೆಲ್ಲ ಊರ್ ತುಂಬಾ ಹರಾಜ್ ಮಾಡ್ಕೊಂಡ್ಲು. ತಾಯಿ ಕಾನೂನು ಕಾಪಾಡಿ ಹೆಣ್ಮಗಳು ನೀನು. ನಿಮ್ಮ ತಾಯಿ ನಿನ್ನ ಓಸಕ್ಕೋಸ್ಕರ ಎಷ್ಟೆಲ್ಲ ಯಾರ್ಯಾರ ಮನ ಪಾತ್ರ ಬೆಳಗಿದ್ರು, ಯಾರ್ಯಾರ ಮನ ಕಸ ಗೂಡ್ಸಿದ್ರು. ಪಾಪ ಹೆಣ್ಮಗಳು ಕಷ್ಟಪಟ್ಟು ನಿನ್ನ ಓದಿಸಿ ಇನ್ಸ್ಪೆಕ್ಟರ್ ಮಾಡ್ರ ನೀನು ಹೋಗಿ ಹಲ್ಕ ಕೆಲಸ ಮಾಡ್ಬಿಟ್ಟು ಊರ್ ತುಂಬ ನಿನ್ ಫೋಟೋ ಹೊಡ್ದಾದಲ್ಲವ. ನಿಮ್ಮ ಅಪ್ಪ ಅಮ್ಮ ಏನಂತ ನುಯ್ಕೋಬೇಕು ಮನಸ್ಸಲ್ಲಿ, ಅಕ್ಕಪಕ್ಕದಲ್ಲಿ ಅವ್ರು ಏನಂತ ತಲೆ ಎತ್ಕೊ ಓಡಾಡ್ಬೇಕು. ತಾಯಿ ಹೆಣ್ಮಗಳಾಗಿರೋಳೆ ಯಾಕವ ಈ ಕೆಲಸ ಮಾಡ್ದೆ? ತಾಯಿ ನಿಂಗೊಂದು ನಮಸ್ಕಾರ ಕಣವ. ನಿನ್ ಸ್ಟೇಷನ್ನು ನಿಂದೇ ಆದಂತ ಸ್ಟೇಷನ್ಲಿ ನಿನ್ಗೇನಂತ ಗೌರವ ಕೊಡ್ಬೋದು ಅದು ನಿನ್ಗೆ ಗೊತ್ತು. ನೀನ್ ಮಾಡಿರೋ ಕರ್ಮ ನಿಂಗೆ ಉಣ್ಣಿಸ್ಲಿ. ಬಟ್ ತಪ್ಪು ಮಾಡಿದೀಯ ನೀನು. ಆದರೆ ಬಾಕಿ ಹೆಣ್ಮಕ್ಳು ಅವರಲ್ಲಪ್ಪ, ಅವ್ರನ್ನೇನು ಒಳ್ಳೆಯವರು ಅಂತೇಳಲ್ಲ. ಪ್ರಜ್ವಲೇನು ಕೈಕಲ್ ಕಟ್ಬಿಟ್ಟು ಬಾಯಿಗೆ ಬಟ್ಟ ತುರುಕ್ಬಿಟ್ಟು ರೇಪ್ ಮಾಡೋಣ ಅನ್ನಕ್ಕ ಎಲ್ಲ ನಗ್ನಗ್ತಾನೆ ಹೋಗಾರ ಮುಂಡರು. ಅವ್ರಿಗೂ ಈ ಪ್ರಜ್ವಲ್ಗುವೆ ಇವರಿಬ್ರಿಗೂ ಒಂದೇ ಕಾನೂನಲ್ಲಿ ಶಿಕ್ಷೆ ಆಗ್ಬೇಕು. ಪ್ರಜ್ವಲ್ ಏನ್ ಶಿಕ್ಷೆ ಅದೋ ಅಷ್ಟು ಆ ಹೆಣ್ಮಕ್ಳು ಹೋಗೋರಲ್ಲ ಅವ್ರಿಗೂ ಶಿಕ್ಷೆ ಆಗ್ಬೇಕು ಅಂತ ನಾನು ಅಂತೀನಿ. ಯಾಕೆ ಹೇಳಿ? ಹೆಣ್ಮಕ್ಳನ್ನ ಆಚೆ ಕಡೆ ಕಳಿಸೋದು ಏನಾರು ಒಂದು ಸಾಧನೆ ಮಾಡ್ಕೊಂಡ್ ಬರ್ಲಿ ಅಂತ. ಇವ್ರೋಗಿ ಈ ಸಾಧನೆ ಮಾಡಿದ್ರ ಆ ಹೆಣ್ಮಕ್ಳು ಅವ್ರ ತಂದೆ ತಾಯಿ ಅವ್ರ ಅಪ್ಪ ಅಮ್ಮ ಏನಾಗ್ಬೇಕು? ಇವತ್ತು ಹೆಣ್ಮಗಳ ಪರವಾಗಿ ನಾನ್ ಯಾಕ್ರಿ ಮಾತಾಡ್ಬೇಕು? ಅವ್ರು ತಪ್ಪು ಮಾಡಿಲ್ವೇನ್ರಿ ಸ್ವಾಮಿಗಳೇ? ನೀವು ಕಮೆಂಟ್ಸ್ ಕೊಡೋಕ್ಕೂ ಮುಂಚೆ ನಾನೇನ್ ಮಾತಾಡಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಕೊಡಿ. ಹೆಣ್ಮಕ್ಳಿಗೂ ಒಂದೇ ನ್ಯಾಯ ಆಗಿರ್ಬೇಕು, ಗಂಡ್ ಮಕ್ಳಿಗೂ ಒಂದೇ ನ್ಯಾಯ ಇರಬೇಕು.